ಆ ಕಾಂಪೌಂಡ್ ಬಿಲ್ಡಿಂಗ್ ರೈಟ್ ರೈಟ್ పైపు అంతవరకు జాబ్ టికెట్ బండి Dr. J.C. Gurumurthy, MBBS, 84 years age, ರಿಟೈರ್ಡ್ ಲೈಫ್. ನನ್ನ ಮಗ ಫಾರಿನ್ ಕಂಟ್ರಿಯಲ್ಲಿ ಇರ್ತಾರೆ, ನಾನು ನನ್ನ ಹೆಂಡತಿ ಇಬ್ಬರೇ ಇರ್ತೀವಿ ಇಲ್ಲಿ. ಇವಾಗ ಈ ಜಾಗ ನಾವು ಕಂಬೈನ್ಡ್ ಫ್ಯಾಮಿಲಿಯಲ್ಲಿ ನಮ್ಮ ಅಣ್ಣನ ಹೆಸರಲ್ಲಿ ನಾವು ಕಂಬೈನ್ಡ್ ಫ್ಯಾಮಿಲಿಯಲ್ಲಿ ಪರ್ಚೇಸ್ ಮಾಡಿದ್ವಿ. 74 25 ಸೆಂಟ್ಸ್ ಪರ್ಚೇಸ್ ಮಾಡಿದ್ದೀವಿ. 98 ನಮ್ಮ 84 ನಮ್ಮ ಅಣ್ಣ ತೀರ್ಕೊಂಡ ಮೇಲೆ ನಮ್ಮ ಅಣ್ಣನ ಮಗ ನಾನು ಕಂಬೈನ್ಡ್ ಫ್ಯಾಮಿಲಿ 1998 ನಾವು ಡಿವೈಡ್ ಆಗಿದ್ದೀವಿ. ಆಮೇಲೆ 2004 ಡಾಕ್ಯುಮೆಂಟ್ ಮಾಡಿಸಿದ್ವಿ, ಪಾರ್ಟಿಷನ್ ಡಾಕ್ಯುಮೆಂಟ್ ಮಾಡಿಸಿದ್ವಿ. ಅವ್ರಿಗೆ 12.5, ನಮಗೆ 12.5. ಆವಾಗಲಿಂದ ಅವ್ರಿಗೆ ಇದು ದಾರಿ, ಈ ಸೈಡು ದಾರಿ, ಅವ್ರದ್ದು ಸೈಟ್ ಇದು, ನಮ್ಮದು ಆ ಕಡೆ. ಇವಾಗ 27ನೇ ತಾರೀಕು ನಮಗೆ ಆ ಕಡೆ ಬರ್ತೈತೆ ಅಂತ ಅವರು ದೌರ್ಜನ್ಯವಾಗಿ ಬಂಡೆ ಆ ಕಡೆ ಉಳಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋದರೆ ಸಿವಿಲ್ ಮ್ಯಾಟ್ರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ದೌರ್ಜನ್ಯ ಏನಂತ ಮಾಡಿದ್ರಿ ಸರ್ ನಿಮಗೆ? ನೀನು ಯಾರಿಗಂದ ಹೇಳ್ಕೊತಾನೆ, ಏನು ಮಾಡ್ಕೊಂತಾರೋ ಮಾಡ್ಕೋ. ಇವಾಗ ನಿಮ್ಮ ಮುಂದಿನ ನಡೆ ಹೆದರಿಕೆ ಏನು ಹಾಕಿದ್ರಾ? ಹಾಕಿದ್ದಾರೆ. ದೌರ್ಜನ್ಯವಾಗಿ ಬಂದು ಈಗ ನಿಮ್ಗೆ ಏನು ಆಗ್ಬೇಕು ಸರ್? ಅಂದ್ರೆ ಇವಾಗ ಅಂದ್ರೆ ಮೊದಲು ಇವಾಗ ನನ್ನ ಪ್ರಾಣ ಭಯ. ಒಂದನೇದು. ಎರಡನೇದು ನನ್ನ ಆಸ್ತಿ ನನಗೆ ವಾಪಸ್ ಬರಬೇಕು. ಎಷ್ಟು ವರ್ಷದ ಸಮಸ್ಯೆ ಈಗ ತಂದಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವಾಗ 74 ನಾವು ಸೈಟ್ ತಗೊಂಡಿದ್ವಿ. ಡಿಸ್ಪ್ಯೂಟ್ ಇಲ್ಲ, ಪಕ್ಕದಲ್ಲಿ ಯಾರು ಕೂಡ ಡಿಸ್ಪ್ಯೂಟ್ ಇಲ್ಲ. ಆಮೇಲೆ ನಾವು 2024 ಪಾರ್ಟಿಷನ್ ಆಗಿದೆ. ಆವತ್ತಿನಿಂದ ಇವತ್ತುವರೆಗೂ ದೇರ್ ಇಸ್ ನೋ ಡಿಸ್ಪ್ಯೂಟ್ ಅನ್ನೋದಿಲ್ಲ. ಅಂದರೆ 27ನೇ ತಾರೀಕು ಅವರು ಏಕಾಏಕಿ ಬಂದು ದೌರ್ಜನ್ಯವಾಗಿ 3 ಜನ ಹರಿಜನ ಕರ್ಕೊಂಡು ಬಂದಿದ್ದಾರೆ. ಬಂಡೆ ಉಣಬೇಕು ಬೇರೆ ಊರ್ಲಿಂದ, ಸುಗ್ನಹಳ್ಳಿ ವಿಲೇಜ್ನಿಂದ ಬಂದು ನಾವೇನನ್ನ ಅಲ್ಲಿ ಹೋದರೆ ಅಟ್ರಾಸಿಟಿ ಕೇಸ್ ಹಾಕ್ಸ್ತೀವಿ ಅಂತಾರೆ. ಹಂಗಾಗಿ ನಾನು ಅವ್ರು ಕೂಡ ಪೊಲೀಸರು ಏನಾದರೂ ಪಾರ್ಟಿ ಬಂದು ವೆರಿಫಿಕೇಶನ್ ಮಾಡಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಬಂದಿಲ್ಲ. ಅವರು ಸ್ಟೇಷನ್ ಕರೆದ್ರೆ ಈ ಪಾರ್ಟಿ ನಾನು ಬರೋದೆಲ್ಲ ಏನು ಮಾಡ್ಕೊಂತೀರಿ ಮಾಡಿ ಅಂತ ನಮ್ಮ ಮುಂದೆನೇ ಮಾತಾಡಿದ್ದಾರೆ. ಅಲ್ಲ, ಪೊಲೀಸರು ಯಾಕೆ ನಿಷ್ಕ್ರಿಯವಾಗಿದ್ದಾರೆ ಅಂತ ಸ್ವಲ್ಪ ಅವ್ರಿಗೆ ಪೊಲಿಟಿಕಲ್ ಲೀಡರ್ ಇತ್ತು, ಒಂದು ಪಾರ್ಟಿ ಈಗ ಒಂದು ಪಾರ್ಟಿ ನಾಯಕ, ಆ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಪೊಲೀಸರು ಏನು ಮಾತಾಡ್ತಾ ಇಲ್ಲ. ನಮ್ಮ ಮಣ್ಣಿನ ಹೆಸರೇನು ಸರ್? ಶ್ರದ್ಧಾ ಗುರುಮೂರ್ತಿ. ಅವ್ರು ತೀರ್ಕೊಂಡೋಗಿದ್ದಾರೆ. ಈಗ ಅವ್ರ ಮಕ್ಕಳು, ಅವ್ರ ಮಗ ಅವ್ರ ಹೆಸರೇನು? ತಿರುಮಲಯ್ಯ. ಅವರೇ ನಿಮ್ಗೆ ಅವ್ರ ಮತ್ತೆ ಯಾರು ಅವರೇ ಬೆದಕ್ಕೆ ಹಾಕ್ತಾರೆ. ಅವ್ರ ಮನೆಯವರೆಲ್ಲ ಎಲ್ಲರೂ